ನಮಸ್ತೆ ಸ್ನೇಹಿತರೆ, ಇವತ್ತಿನ ಕ್ಲಾಸಲ್ಲಿ ನಾನು ನಿಮಗೆ ಮಾಸ್ಟರ್ ಕ್ಯಾಮಲ್ಲಿರುವಂತಹ ಈ ಒಂದು ಹೋಮ್ ಕಮೆಂಟ್ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ. ಸೊ ಬೇಸಿಕಲಿ ನಮಗೆ ಇವೆಲ್ಲ ಬೇಸಿಕ್ ಐಡಿಯಾ ನಮಗೆ ಗೊತ್ತಿದ್ದರೆ ನಾವು ಪ್ರೋಗ್ರಾಮ್ ವೀಸಿಯಾಗಿ ನಾವು ಪ್ರೋಗ್ರಾಮನ್ನು ಕ್ರಿಯೇಟ್ ಮಾಡ್ಬೋದು, ಅದೇ ರೀತಿ ಅನಲೈಸ್ ಕೂಡ ಮಾಡ್ಬೋದು. ರೈಟ್ ನೋಡಿ ಸ್ನೇಹಿತರೆ, ಹಾಗಾದರೆ ಹೋಮ್ ಕಮಾಂಡಲ್ಲಿ ಮೊದಲಿಗೆ ನಮಗೆ ಇಲ್ಲಿ ಪಾಯಿಂಟ್ ಸ್ಟೈಲ್ ಅಂತಿದೆ. ಸೊ ಪಾಯಿಂಟ್ ಸ್ಟೈಲಲ್ಲಿ ನಿಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಪಾಯಿಂಟ್ಸನ್ನು ಕೊಟ್ಟಿದ್ದಾನೆ. ಸಪೋಸ್ ನೋಡಿ, ನನಗೆ ಈ ರೀತಿ ಒಂದು ಲೈನ್ ಡ್ರಾ ಮಾಡಿದ್ದೀನಿ ನಾನು ಇವಾಗ. ಸೊ ಈ ಲೈನಲ್ಲಿ ನಾನು ಇಲ್ಲಿಂದ ಒಂದು 100 mm ಈ ರೀತಿ ಒಂದು ಪಾಯಿಂಟ್ ತೋರಿಸ್ಬೇಕಂದಾಗ ನಾನು ಇಲ್ಲಿ ಈ ಒಂದು ಪಾಯಿಂಟಿಂದ ತೋರಿಸ್ತೀನಿ. ನಾವು ಈ ಒಂದು ಪಾಯಿಂಟ್ ಯೂಸ್ ಮಾಡ್ಕೊಂಡು ನಾವು ಇಲ್ಲಿ ತೋರಿಸ್ಬೋದು. ರೈಟ್ ಸೊ ಅದೇ ರೀತಿ ಈ ಒಂದು ಹೋಮ್ ಕಮಾಂಡಲ್ಲಿ ನಮಗೆ ಪಾಯಿಂಟ್ ಇದು ಲೈನ್ ಸ್ಟೈಲ್ ಇದೆ ನೋಡಿ. ಲೈನ್ ಸೆಲೆಕ್ಷನ್ ಮಾಡ್ಕೊಂಡಿನಿ. ಸೊ ನೀವು ಲೈನ್ ಅಬ್ಸರ್ವ್ ಮಾಡಿ. ರೈಟ್ ಸೊ ಲೈನ್ ನೋಡಿ, ಈ ರೀತಿ ಲೈನ ಸ್ಟೈಲ್ ಚೇಂಜ್ ಆಗುತ್ತೆ. ರೈಟ್ ಸೊ ಇಲ್ಲಿ ನೋಡ್ಬೋದು ಲೈನ್ನ ಸ್ಟೈಲ್ ಚೇಂಜ್ ಆಗುತ್ತೆ. ಸೊ ಅದೇ ರೀತಿ ನೆಕ್ಸ್ಟ್ ಬಂದು ನಮಗೆ ಅದೇ ರೀತಿ ಹೋಮ್ ಕಮಾಂಡಲ್ಲಿ ಲೈನ್ನ ಒಂದು ವಿಡ್ತ್ ಕೊಟ್ಟಿದ್ದಾನೆ. ಸೊ ಲೈನ ವಿಡ್ತ್ ನೋಡಿ, ಅದರ ಒಂದು ವಿಡ್ತ್ ಎಲ್ಲ ಚೇಂಜ್ ಆಗ್ತಾ ಇದೆ. ಸೊ ಈ ರೀತಿ ನಮಗೆ ಲೈನ ವಿಡ್ತ್ ಕೊಟ್ಟಿದ್ದಾನೆ. ಸೊ ನೆಕ್ಸ್ಟ್ ಅದೇ ರೀತಿ ನಮಗೆ ಇಲ್ಲಿ 2D ಆ್ಯಂಡ್ 3D ಅಂತೇಳಿ ಕೊಟ್ಟಿದ್ದಾನೆ. ಸೊ ನಾವು 2Dಯಲ್ಲಿ ಡ್ರಾಯಿಂಗ್ ಮಾಡುವಾಗ 2D ಆ್ಯಂಡ್ 3Dಯಲ್ಲಿ ಡ್ರಾಯಿಂಗ್ ಮಾಡುವಾಗ 3D ಮೋಡಲ್ಲಿ ಇದು ಸ್ವಿಚ್ ಮಾಡಿರ್ಬೇಕು ನಾವು. ರೈಟ್ ಸೊ ಅದೇ ರೀತಿ ನಮಗೆ ಲೈನ್ನ ಕಲರ್ ಕೊಟ್ಟಿದ್ದಾನೆ ನೋಡಿ. ಸೊ ಇಲ್ಲಿ ನಮಗೆ ರೆಡ್ ಆಯಿತು, ಯೆಲ್ಲೋ, ಗ್ರೀನ್. ಸೊ ಈ ರೀತಿ ನಾವು ಲೈನ್ನ ಕಲರ್ ಬರುತ್ತೆ. ಸೊ ಇದು ಲೈನ್ ಕಲರ್ ನಮಗೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾವು ಲೆವೆಲ್ಸ್ ಕ್ರಿಯೇಟ್ ಮಾಡುವಾಗ ನೋಡಿ, ನಾವು ಮಾಸ್ಟರ್ ಕ್ಯಾಮ್ ಪ್ರೋಗ್ರಾಮ್ ಮಾಡುವಾಗ ನಾವು ಗೈಡ್ ಲೈನ್ ಭಾಳಷ್ಟು ಕ್ರಿಯೇಟ್ ಮಾಡಬೇಕಾಗುತ್ತೆ. ಇಲ್ಲಿ ಸಪೋಸ್ ಟೂಲ್ ಇಲ್ಲಿ ರನ್ ಆಗ್ತಾ ಇದೆ ಅಂದರೆ ಇಲ್ಲಿಂದ ನಾವು ಗೈಡ್ ಲೈನ್ಸ್ ಎಲ್ಲ ತುಂಬ ನಾವು ಒಂದು ನಾವೊಂದು ಪಾತ್ ಟೂಲಿಗೆ ಒಂದು ನಾವು ಪಾತ್ ಅಂದರೆ ದಾರಿ ಆಗುತ್ತೆ. ಸೊ ಈ ರೀತಿ ಪಾತನ್ನು ತೋರಿಸ್ಬೇಕು ನಾವು. ರೈಟ್ ಸೊ ಅಂದರೆ ನಮಗೆ ತುಂಬ ಲೈನ್ಸ್ ಎಲ್ಲ ಡ್ರಾ ಮಾಡ್ತೀವಿ. ಲೈನ್ಸ್ ಎಲ್ಲ ಡ್ರಾ ಮಾಡುವಾಗ ನಮಗೆ ಕಲರ್ ಕೋಡಿಂದ ಡ್ರಾ ಮಾಡಿದರೆ ಯಾವ ಲೈನ್ ಯಾವ ಆಪ್ರೇಷನ್ಗಿದೆ ಅಂತೇಳಿ ನಮಗೆ ಗೊತ್ತಾಗುತ್ತೆ. ರೈಟ್ ಇದು ಬಂದು ನಮಗೆ ಕಲರ್ ಬಗ್ಗೆ ಆಯಿತು. ಸೊ ನೆಕ್ಸ್ಟ್ ಅದೇ ರೀತಿ ನಿಮಗಿದು ಸಾಲಿಡ್. ಸೊ ಇದು ಬಂದು ನಮಗೆ 3D ಕಲರ್ ಆಗುತ್ತೆ ಸ್ನೇಹಿತರೆ. ಇದು 2Dಗೆ ಕಲರ್ ಆಯಿತು. ಸೊ ನಾನಿವಾಗ ಒಂದು 3D ಮಾಡೆಲ್ ಡ್ರಾ ಮಾಡ್ತೀನಿ. ಇದು ಬ್ಲಾಕ್. ಸೊ 3D ನಾವು ಡ್ರಾ ಮಾಡಿರ್ತೀವಲ್ಲ, ಸೊ ಅದರ ಒಂದು ಕಲರ್ ಚೇಂಜ್ ಮಾಡೋದಕ್ಕೆ ಈ ಒಂದು ರೈಟ್ ಈ ರೀತಿ ನಾನು ಇವಾಗ 3D ಮಾಡೆಲ್ ಡ್ರಾ ಮಾಡಿದ್ದೀನಿ ನಾನಿವಾಗ. ಸೊ ರೈಟ್ ಕ್ಲಿಕ್ ಮಾಡಿ ಈ ರೀತಿ ನಮಗೆ ವ್ಯೂಸ್ ಎಲ್ಲ ಬರುತ್ತೆ, ಟಾಪ್, ಫ್ರಂಟ್, ರೈಟ್, ಐಸೋಮೆಟ್ರಿಕ್ ಅಂತೇಳಿ. ಸೊ ಐಸೋಮೆಟ್ರಿಕ್ ಮೇಲೆ ಕ್ಲಿಕ್ ಮಾಡಿ. ರೈಟ್ ಸೊ ಇದನ್ನು ಸೆಲೆಕ್ಟ್ ಮಾಡ್ಕೊಂಡು ಸೇಮ್ ಹೋಮ್ ಕಮಾಂಡಲ್ಲಿ ಹೋಗಿ ಇದರ ಒಂದು ಕಲರ್ ನೀವು ಚೇಂಜ್ ಮಾಡ್ಬೋದು ನೋಡಿ. ನಿಮಗೆ ಇಷ್ಟ ಬಂದಂಥ ಕಲರ್ ನೀವು ಆ್ಯಡ್ ಮಾಡಿ ಚೇಂಜ್ ಮಾಡ್ಬೋದು. ರೈಟ್ ಸೊ ಅದೇ ರೀತಿ ಇದು ಸರ್ಫೇಸ್ ನೋಡಿ ಸ್ನೇಹಿತರೆ. ಅದೇ ರೀತಿ ಒಂದು ಸರ್ಫೇಸ್ ಡ್ರಾ ಮಾಡ್ತೀನಿ. ಇಲ್ಲಿ ಸರ್ಫೇಸ್ ಅಂತಿದೆ. ಸೊ ಎಲ್ಲ ಕಮೆಂಟ್ ಕೂಡ ನಿಮಗೆ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ. ಸೇಮ್ ಸರ್ಫೇಸಲ್ಲಿ ಒಂದು ಬ್ಲಾಕ್ ಡ್ರಾ ಮಾಡಿರ್ತೀನಿ. ಸೊ ಇಲ್ಲಿ ಒಂದು ಬ್ಲಾಕ್ ಡ್ರಾ ಮಾಡ್ತಾಯಿದ್ದೀನಿ. ರೈಟ್ ಈ ರೀತಿ ಡ್ರಾ ಮಾಡಿದ್ದೀನಿ. ಸರ್ಫೇಸ್ ಅಂದರೆ ನಮಗೆ ನಾನಿವಾಗ ಇಲ್ಲಿ ಡ್ರಾ ಮಾಡಿದ್ದೀನಲ್ಲ, ಸೊ ಈಚ್ ಲೇಯರ್ ನಮಗೆ ಸಪ್ರೇಟಾಗಿ ಬರುತ್ತೆ. ಸೊ ಇದನ್ನು ಈಗ ಸೆಲೆಕ್ಟ್ ಮಾಡ್ಕೊಂಡು ಡಿಲೀಟ್ ಮಾಡಿದರೆ ನಿಮಗೂ ಒಳಗಡೆ ನಮಗೆ ನೋಡಿ ಈ ರೀತಿ ಓಪನ್ ಪಾಕೆಟ್ ಇರುತ್ತೆ. ಬಟ್ ಈ ಸಾಲಿಡ್ ಹಂಗಲ್ಲ. ಸೊ ಸಾಲಿಡ್ ಜಸ್ಟ್ ಕ್ಲಿಕ್ ಮಾಡಿದರೆ ನಮಗೆ ಎಂಟೈರ್ಲಿ ಬಾಡಿ ನಮಗೆ ಸೆಲೆಕ್ಟ್ ಆಗುತ್ತೆ. ಈ ಸರ್ಫೇಸಲ್ಲಿ ನಾವು ಈಚ್ ಲೇಯರ್ ಕೂಡ ನಾವು ಡಿಲೀಟ್ ಮಾಡ್ಬೋದು. ಈಚ್ ಲೇಯರ್ ಸಪ್ರೇಟಾಗಿ ಡ್ರಾ ಆಗಿ ಬಂದಿರುತ್ತೆ. ಸೊ ಈ ರೀತಿ ಇರುವಂತಹ ಈ ಒಂದು ಸರ್ಫೇಸ್. ಸೊ ನೋಡಿ, ಸರ್ಫೇಸ್ನ ಟಾಪ್ ಸೈಡ್ ಇರುವಂಥ ಒಂದು ಫೇಸಲ್ಲಿ ನಾನು ಕಲರ್ ಚೇಂಜ್ ಮಾಡ್ತೀನಿ. ರೈಟ್ ಸೊ ಈ ರೀತಿ ಕಲರ್ ಚೇಂಜ್ ಮಾಡ್ಬೋದು. ಸೊ ಅದೇ ರೀತಿ ನೀವು ಬಾಟಮಲ್ಲಿ ಕಲರ್ ಚೇಂಜ್ ಮಾಡ್ಬೇಕಾ, ಬಾಟಮಲ್ಲಿ ಕಲರ್ ಚೇಂಜ್ ಮಾಡ್ಬೋದು. ಸೊ ಈ ರೀತಿ ಜಸ್ಟ್ ಕ್ಲಿಕ್ ಮಾಡಿ ಕಲರ್ ಚೇಂಜ್ ಆಗುತ್ತೆ. ರೈಟ್ ಫಸ್ಟಿಗೆ ಮಾಡೆಲ್ ಸೆಲೆಕ್ಟ್ ಆಗಿರಬೇಕು. ನೆಕ್ಸ್ಟ್ ಹೋಮ್ ಕಮಾಂಡ್, ಕಮ್ ಹಿಯರ್ ಆ್ಯಂಡ್ ಆಫ್ಟರ್ ಸೆಲೆಕ್ಟ್ ವಾಟ್ ಎವರ್ ಯು ವಾಂಟ್. ರೈಟ್ ಸೊ ಈ ರೀತಿ. ಸೊ ನನಗೆ ಎಂಟೈರ್ಲಿ ಕಲರ್ ಚೇಂಜ್ ಆಗಬೇಕಂದ್ರೆ ಈ ರೀತಿ ಡ್ರ್ಯಾಗ್ ಮಾಡಿ. ಸೊ ಕ್ಲಿಕ್ ಹಿಯರ್, ಇಲ್ಲಿ ಎಂಟೈರ್ಲಿ ಸೆಲೆಕ್ಟ್ ಆಗಿರುತ್ತೆ ಆ ಒಂದು ಸರ್ಫೇಸ್. ದೆನ್ ಅಗೇನ್ ಗೋ ಹೋಮ್ ಕಮಾಂಡ್, ನಾವು ಸೆಲೆಕ್ಟ್ ಕಲರ್. ಸೊ ಈ ರೀತಿ ಎಂಟೈರ್ಲಿ ಕಲರ್ ಚೇಂಜ್ ಆಗುತ್ತೆ ನಮಗೆ. ರೈಟ್ ಸೊ ಇದು ಬಂದು ನಮಗೆ ಸರ್ಫೇಸ್ ಕಲರ್ ಬಗ್ಗೆ ಆಯಿತು. ಸೊ ನೆಕ್ಸ್ಟ್ ಬರೋದು ನಮಗೆ ಮೆಶ್ ಕಲರ್ ಅಂತೇಳಿ ಬರುತ್ತೆ. ಸೊ ಮೆಶ್ ಕಲರ್ ನಮಗೆ ಇಲ್ಲಿ ಮೆಶಲ್ಲಿ ಆಪ್ಷನ್ಸ್ ಇದೆ ನಮಗೆ. ಮೆಶ್ ಅಂತೇಳಿ ಅಂದರೆ ಸ್ವಲ್ಪ ನಾವೇನು ಮಾಡಿಫಿಕೇಷನ್ ಮಾಡಿರ್ತೀವಿ. ಸೊ ಅದರ ಬಗ್ಗೆ ನಮಗೆ ಯೂಸ್ ಆಗುತ್ತೆ. ಸೊ ಇದನ್ನು ಮೆಶ್ ಕಲರ್ ಅಷ್ಟೊಂದು ಯೂಸ್ ಆಗೋದಿಲ್ಲ. ಸೊ ನಿಮಗೆ ಪ್ರೋಗ್ರಾಮ್ ಮಾಡುವಾಗ ನಾನು ಹೇಳ್ಕೊಡ್ತೀನಿ. ಸೊ ಅದೇ ರೀತಿ ನಮಗೆ ಇಲ್ಲಿ ಮೆಟಲ್ ಬರುತ್ತೆ. ನೆಕ್ಸ್ಟ್ ಮೆಟಲ್. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಮೆಟಲ್ ಕೊಟ್ಟಿದ್ದಾರೆ ನಮಗೆ. ಮೆಟಲ್, ಪ್ಲಾಸ್ಟಿಕ್, ಗ್ಲಾಸ್ ಅಂತೇಳಿ. ಜಸ್ಟ್ ನಾವು ಈ ರೀತಿ ಮಾಡೆಲ್ ಕ್ರಿಯೇಟ್ ಮಾಡಿರ್ತೀವಲ್ಲ, ಸೊ ಮಾಡೆಲ್ಗೆ ನೀವು ಈ ರೀತಿ ಸೆಲೆಕ್ಟ್ ದಿಸ್ ಒನ್, ಗೋ ಹೋಮ್ ಕಮಾಂಡ್. ಸೊ ಈ ರೀತಿ ಜಸ್ಟ್ ಆ ಮೆಟಲ್ ಅಪ್ಲೈ ಮಾಡೋಕೆ ನೀವು
ಜಸ್ಟ್ ಈ ರೀತಿ ಮೆಟಲ್ ಅಪ್ಲೈ ಮಾಡಬೇಕಂದ್ರೆ ನಿಮಗೆ ಇದು ಸಾಲಿಡ್. ಸೊ ಈ ಒಂದು ಮೆಟಲ್ಗೆ ಸಂಬಂಧಪಟ್ಟಂತಹ ಫೀಚರಲ್ಲಿ ಪ್ರೋಗ್ರಾಮ್ ರನ್ ಆಗುತ್ತೆ ಅಂತೇಳಿ, ರೈಟ್. ಸೊ ಅದೇ ರೀತಿ ಇದು ನಮಗೆ ಕ್ಲಿಯರ್ ಕಲರ್ ಅಂತೇಳಿ ಬರುತ್ತೆ. ಸೊ ಕ್ಲಿಯರ್ ಕಲರ್ ಇದು ವೆರಿ ಇಂಪಾರ್ಟೆಂಟ್. ನಮಗೆ ಪ್ರೋಗ್ರಾಮ್ ಡ್ರಾ ಮಾಡಿರ್ತೀವಲ್ಲ, ಸೊ ನಾವು ಪ್ರೋಗ್ರಾಮ್ ಡ್ರಾ ಮಾಡುವಾಗ ನಮಗೆ ಡಿಫ್ರೆಂಟ್ ಕಲರ್ಸ್ ಎಲ್ಲ ಬರುತ್ತೆ. ಅದೇ ರೀತಿ ಡಿಫ್ರೆಂಟ್ ಕಲರ್ಸ್ ಬಂದಾಗ ನಾವು ಜಸ್ಟ್ ಇದನ್ನು ಈ ರೀತಿ ಕ್ಲಿಯರ್ ಕಲರ್ ಮೇಲೆ ಕ್ಲಿಕ್ ಮಾಡಿ ಸಾಕು. ಡಿಫ್ರೆಂಟ್ ಕಲರ್ ಬರುವಾಗ ಎಲ್ಲ ಆಟೋಮೆಟಿಕ್ ಕ್ಲಿಯರ್ ಆಗುತ್ತೆ. ಸೊ ಈ ಆಪ್ಷನ್ಸ್ ನಮಗೆ ಇಲ್ಲಿ ಇವೆಲ್ಲ ಏನು ಎಕ್ಸ್ಪ್ಲೇನ್ ಮಾಡಿದ್ದೆಲ್ಲ ಆಟ್ರಿಬ್ಯೂಟ್ಸ್ ಕಲರ್. ಸೊ ನಾವು ಮೌಸಿಂದ ರೈಟ್ ಕ್ಲಿಕ್ ಮಾಡಿದ್ರೆ ಸಾಕು, ಆ ಒಂದು ಆಪ್ಷನ್ಸ್ ಇಲ್ಲೇ ನಮಗೆ ಶೋ ಆಗುತ್ತೆ. ಸೊ ಮೇನ್ ಇಂಪಾರ್ಟೆಂಟ್ ಇದರಲ್ಲಿ ಕ್ಲಿಯರ್ ಕಲರ್ ಒಂದು. ಸೊ ಕ್ಲಿಯರ್ ಕಲರ್ ನಿಮಗೆ ಐ ಥಿಂಕ್ ಪ್ರೋಗ್ರಾಮಲ್ಲಿ ನಿಮಗೆ ತುಂಬ ನೀಟಾಗಿ ಅದು ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ, ರೈಟ್. ಸೊ ನಿಮಗೆ ಇದರ ಮೇನ್ ಇಂಪಾರ್ಟೆಂಟ್ ಅಂದರೆ ಇವೆಲ್ಲ ನಮಗೆ ಕಲರ್ ಚೇಂಜ್ ಗೊತ್ತಿರಬೇಕು. ಈ ಮೂರು ಮೇನ್ ಆಪ್ಷನ್ಸ್ ಮೇನ್ ಇಂಪಾರ್ಟೆಂಟ್. ಅದೇ ರೀತಿ ಕ್ಲಿಯರ್ ಕಲರ್ ಒಂದು. ಸೊ ಇವೆರಡು ನಮಗೆ ಅಷ್ಟೊಂದು ಯೂಸ್ ಆಗೋದಿಲ್ಲ, ಸೊ ರೈಟ್. ಸೊ ಇವೆರಡು ಟಾಪಿಕನ್ನು ಸ್ಕಿಪ್ ಮಾಡ್ತೀನಿ. ಸೊ ಇದು ಬಂದು ನಮಗೆ ಆಟ್ರಿಬ್ಯೂಟ್ಸ್ ಬಗ್ಗೆ, ರೈಟ್. ಆಟ್ರಿಬ್ಯೂಟ್ಸ್ ತುಂಬ ಸಿಂಪಲ್ ಆಗಿರುತ್ತೆ. ಸೊ ಅದೇ ರೀತಿ ರೈಟ್ ಕ್ಲಿಕ್ ಮಾಡಿದ್ರೆ ನಿಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ವ್ಯೂ ಬರುತ್ತೆ. ನಿಮಗೆ ಯಾವ ವ್ಯೂವಲ್ಲಿ ಬೇಕು, ಸೊ ಆ ವ್ಯೂವಲ್ಲಿ ನೀವು ಈ ರೀತಿ ಅಡ್ಜಸ್ಟ್ ಮಾಡ್ಬೋದು, ರೈಟ್. ಸೊ ಇಲ್ಲಿಗೆ ಈ ವಿಡಿಯೋ ಸ್ಟಾಪ್ ಮಾಡ್ತೀನಿ. ಸೊ ಫಸ್ಟಿಗೆಲ್ಲ ಬೇಸಿಕ್ ಕಾನ್ಸೆಪ್ಟ್ ನಿಮಗೆಲ್ಲ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿಕೊಡ್ತೀನಿ. ಸೊ ಇಲ್ಲ ನನಗೆ ಬೇಸಿಕ್ ಗೊತ್ತಿದೆ, ಅಡ್ವಾನ್ಸ್ ಲೆವೆಲಲ್ಲಿ ಎಕ್ಸ್ಪ್ಲೇನ್ ಮಾಡಿ ಅಂತೇಳಿ ನೀವು ಕಾಮೆಂಟ್ ಮಾಡಿ. ಸೊ ಅಡ್ವಾನ್ಸ್ ಲೆವೆಲ್ ಕೂಡ ಸ್ಟಾರ್ಟ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.